ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂತ ಘಟನೆ ನಡೆದೋಗಿದೆ. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಹೇಳ್ಬಿಟ್ಟು ಇಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿದ್ದೀರಾ. ಈಗಾಗಲೇ ತನಿಖೆ ಯಾವ್ದಾರ ಪ್ರಾಥಮಿಕ ತನಿಖಾ ವರದಿಗಳು ಸರ್ಕಾರ ಕೈ ಸೇರಿಲ್ಲ ಸರ್? ಇಲ್ಲ, ಯಾವುದು ಸೇರಿಲ್ಲ, ಪ್ರಾರಂಭ ಆಗಿದೆ. ಈಗ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ್ವಲ್ಲ, ಅದು ಪ್ರಾರಂಭ ಮಾಡಿದ್ದಾರೆ ಅವರು. ಬಟ್ ನಾವು ಯಾಕಂತಂದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ್ಮೇಲೆ ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡೋದು, ಮಂತ್ರಿಗಳ ಜೊತೆ ಚರ್ಚೆ ಮಾಡೋದು. ಸ್ವಲ್ಪ ತಾಳಪ್ಪ, ನೀನು ಮೊದ್ಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ ಇದು. ಆಮೇಲೆ ಇದನ್ನ ತನಿಖೆಯನ್ನ ಸಿಐಡಿಗೆ ವಹಿಸಿದೀವಿ. ಎಫ್ಐಆರ್ ಇದೆಯಲ್ಲಪ್ಪ, 2 ಎಫ್ಐಆರ್ಗಳು ಹಾಕಿದೀವಲ್ಲ, ಈ ಎಫ್ಐಆರ್ ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು, ಅದನ್ನ ಸಿಐಡಿಗೆ ವಹಿಸಿದ್ದೇವೆ. ಅದು ಮಲ್ಟಿಪಲ್ ಆಗಲ್ಲ ಸರ್. ಜುಡಿಷಿಯಲ್ ಎನ್ಕ್ವೈರಿ ಒಂದ್ ಕಡೆ ಆರ್ಡರ್ ಮಾಡಿದೀರಾ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ರೆ ಮತ್ತೆ ಒಂದ್ ಕಡೆ ಸಿಐಡಿ ತನಿಖೆ ಎರಡೂ ಮಾಡಬಹುದು. ಎಫ್ಐಆರ್ ಮಾಡೋದು. Today, the cabinet met and discussed the yesterday's tragedy in detail. The cabinet, in its wisdom, taken a decision to entrust